ನಮಸ್ಕಾರ. ಇವತ್ತು ವೆಸ್ಟೇಜಲ್ಲಿ ಜಾಯಿನ್ ಆದ ತಕ್ಷಣ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಯೋಚನೆ ಮಾಡೋಕ್ಕೆ ಅವಶ್ಯಕತೆ ಇಲ್ಲ. ಇದು ಫಸ್ಟ್ ಎದ್ದ ತಕ್ಷಣ ಬ್ರಷ್ ಮಾಡಬೇಕು. ಬ್ರಷ್ ಮಾಡಬೇಕಂದ್ರೆ ಈ ಪೇಸ್ಟು ಖಾಲಿ 63 ರೂಪಾಯಿ ಮಾತ್ರ. ಇದು ಅಲ್ಲಿ ಗಟ್ಟಿ ಇರ್ತೈತೆ, ಅಲ್ಲಿ ಸ್ಟ್ರಾಂಗ್ ಇರ್ತೈತೆ. ಇದು ಗ್ಯಾನ ಪೇಸ್ಟು ಅಂತಂದು. ಈ ಗ್ಯಾನ ಪೇಸ್ಟು ಅಂತಂದರೆ ಕೆಂಪು ಅಡವೆಯಿಂದ ಮಾಡಿರೋದು. ಅಲ್ಲಿ ನೋವಿರಲಿ ಮತ್ತು ಅಲ್ಲಿ ಉಳ್ಕಲ್ಲಾಗಿರಲಿ, ಬ್ಲಡ್ ಬೀಳಲಿ, ಅದೆಲ್ಲ ರಿಮೂವ್ ಆಗ್ಬಿಟ್ಟು ಈ ಗ್ಯಾನ ಪೇಸ್ಟ್. ಇದು ವೈಟಿಂಗ್ ಪೇಸ್ಟು. ಈ ಕ್ಲೋರೈಡ್ನಿಂದ ಅಲ್ಲಿ ಮೇಲೆ ಕರೆ ಇರುತ್ತೆ. ಈ ವೈಟಿಂಗ್ ಪೇಸ್ಟನ್ನು ಯೂಸ್ ಮಾಡಿದ್ರೆ ವೈಟ್ ಕರೆ ರಿಮೂವ್ ಆಗ್ತೈತೆ. ಇದು ಜಾಯಿಂಟ್ ಎಲ್ಲೆಲ್ಲಿ ಪೇಯ್ನ್ ಇರ್ತೈತೋ ಅದು ರಿಮೂವ್ ಆಗ್ತೈತೆ, ರಿಲೀಫ್ ಆಗ್ತೈತೆ. ವೆಸ್ಟ್ ಕೇರ್ ಅಂತ ಇದು ರಿಲೀಫ್ ಆಗ್ತೈತೆ. ಇನ್ನು ಇತ್ತೀಚೆಗೆ ದಿನಗಳಲ್ಲಿ ನೋಡ್ಬೇಕಂತಂದರೆ ಇದು ಕಾಲು ಹೊಡೆದಿರ್ತೈತೆ. ಆ ಕಾಲು ಹೊಡೆದಿರೋದಕ್ಕೆ ಇದು ನೈಟ್ ಮಾತ್ರ ಹಚ್ಕೊಂಡಾಗ ಬೆಳಗ್ಗೆಗೆ ರಿಲೀಫ್ ಆಗ್ತೈತೆ. ಇನ್ನು ಸೋಪು ತೀಟೆ ಅದು ಇದು ಆಗ್ತಾ ಇರ್ತೈತೆ, ನೋವೇ ಆಗ್ತಾ ಇರ್ತೈತೆ, ಅಲರ್ಜಿ ಆಗ್ತಾ ಇರ್ತೈತೆ. ಇದು ಬೇವು ಪುದೀನ ತುಳಸಿ ಸೊಪ್ಪಿನಿಂದ ಮಾಡಿರೋದು. ಇದು ಕೂಡ ಯೂಸ್ ಆಗುತ್ತದೆ. ಇದು ಚಿಕ್ಕ ಮಕ್ಕಳು ಕೂಡ ತುಂಬ ತುಂಬ ಚೆನ್ನಾಗಿರ್ತೈತೆ. ಇದು ಅಷ್ಟೇ. ಇನ್ನು ಬೇಸಿಗೆ ಕಾಲ ಹತ್ರ ಬಂತು. ಈ ಫ್ರೆಶ್ ಅಪ್ ಡ್ರಿಂಕರ್ ಅಂತಂದು ಇದು ಹೊರಗಡೆ ಜ್ಯೂಸ್ ಕುಡಿಯೋದಕ್ಕಿಂತ ಇದನ್ನು ಯೂಸ್ ಮಾಡಿದಾಗ ಒಳ್ಳೆ ಹೊಟ್ಟೆ ಎಲ್ಲ ತಂಪಾಗಿ ಇರ್ತೈತೆ. ಇನ್ನು ಪಾತ್ರೆಗಳು, ಈ ಪಾತ್ರೆ ಪಳಪಳ ಹೊಳಿಬೇಕಂದ್ರೆ 2 ಡ್ರಾಪು ಬೋನಲ್ಲಿ ಹಾಕ್ಕೊಬಿಟ್ಟು ಉಜ್ಜಿದಾಗ ಎಷ್ಟು ಪಾತ್ರೆ ಆಗಿರೋ ಪಳ ಹೊಳಿತಾ ಇರ್ತದೆ. ಇನ್ನು ಬಟ್ಟೆ ಕೇಳ್ತೀಯಾ, ಬಟ್ಟೆನೂ ಪಳ ಹೊಳಿಬೇಕಂದ್ರೆ ಇದೊಂದು ಬಿರ್ಡ್ ಹಾಕಿದ್ರೆ ಸಾಕು, ಕಂಫರ್ಟಬಲ್, ಅವಶ್ಯಕತೆ ಇಲ್ಲ, ಪಳ ಹೊಳಿತೈತೆ. ಈ ಶಾಂಪು ನಮ್ಮ ಕೂದಲನ್ನು ಅಷ್ಟೇ ಮೃದುವಾಗಿ ಚೆನ್ನಾಗಿರಬೇಕು ಅಂತಂದರೆ ಇದು ಶಾಂಪೂನು ಅವಶ್ಯಕತೆ. ಇನ್ನು ಏರ್ ಆಯಿಲು ಅಷ್ಟೇ. ಈ ಬಾಡಿ ಲೋಷನ್ನು ಅಷ್ಟೇ. ಎಲ್ಲಿ ಒಂಥರ ಬುದುರಾಗಿರ್ತೈತೋ ಅದೊಂದು ಸ್ವಲ್ಪ ಡೈಲಿ ಯೂಸ್ ಮಾಡಿದಾಗ ಬಾಡಿ ಲೋಷನ್ ತುಂಬ ಇರುತ್ತೆ. ಇನ್ನು ಫ್ಲೋರಿಂಗು ಅಷ್ಟೇ. ಫ್ಲೋರಿಂಗ್ ಹೊರಗಡೆ ಯೂಸ್ ಮಾಡೋದಕ್ಕಿಂತ ಈ ಫ್ಲೋರಿಂಗೂ ಅಷ್ಟೇ ನೀಟಾಗಿ ನಮ್ಮನೆ ಚೆನ್ನಾಗಿ ಕಾಣಿಸ್ತೈತೆ. ಇದು ಅಷ್ಟೇ. ಬಟ್ಟೆ ಪೌಡ್ರೂ ಅಷ್ಟೇ ಅದೇ ಥರನೇ. ಲಿಕ್ವಿಡ್ ಯಾವ ಥರ ಇರ್ತದೆ ಇದು ಅಷ್ಟೇ. ಬಟ್ಟೆ ಕ್ಲೀನ್ ಆಗ್ತದೆ, ಕಂಫರ್ಟಬಲ್, ಅವಶ್ಯಕತೆ ಇಲ್ಲ. ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಖುಷಿ. 30 ವರ್ಷ ಮೇಲ್ಪಟ್ಟಿರೋರು ಎಲ್ಲಿ ಸ್ಕಿನ್ ಅನ್ನೋದು ಎಲ್ಲಿ ಸುಕ್ಕು ಅದು ಇದು ಇರ್ತೈತಲ್ಲ, ಆ ಸುಕ್ಕು ಬಂದಾಗ ಇದು ನೈಟ್ ಮಾತ್ರ ಹಚ್ಕೊಂಡಾಗ ಬೆಳಿಗ್ಗೆ ಅವ್ರ ಮುಖ ಚೆನ್ನಾಗಿರ್ತೈತೆ. 40-50 ವರ್ಷ ಆಗಿರೋರಾಗಲಿ ಕೇವಲ 25 ವರ್ಷದ ಥರ ಕಾಣ್ತಾರೆ. ಇದು ನೈಟ್ ಏಜಿಂಗ್ ಕ್ರೀಮ್. ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಮಕ್ಕಳಿಗೆ ಇಮ್ಯುನಿಟಿ ಪವರ್ ಚೆನ್ನಾಗಿರ್ತೈತೆ, ಮತ್ತು ಒಳ್ಳೆಯ ಜೀರ್ಣಶಕ್ತಿ ಇರ್ತೈತೆ, ಮತ್ತು ಜ್ಞಾಪಶಕ್ತಿ ತುಂಬ ಮಾತಾಡ್ತಿದ್ದಾರೆ. ನನ್ನೇ ಕೇಳ್ತಾ ಇದ್ದಾರೆ ಅದೆಂಥ ಪ್ರೋಟೀನ್ ಪೌಡ್ರ್ ಕೊಟ್ಟಿದ್ರು, ನನ್ನ ಮಕ್ಕಳು ತುಂಬ ಆ್ಯಕ್ಟಿವ್ ಆಗಿದೆ ಅಂತ ಹೇಳ್ತಾರೆ. ಅಂಥ ಬೆನಿಫಿಟ್ಟು ಈ ಪ್ರೋಟೀನ್ ಪೌಡ್ರಲ್ಲಿ ವಿಷಯ ಅಂತ ಹೇಳ್ತು. ಯೋಚನೆ ಮಾಡಿ, ಅವಶ್ಯಕತೆ ಇಲ್ಲ. ಜಾಯಿನ್ ಆಗಿ ನಮ್ಮ ಪ್ರಾಡಕ್ಟ್ ಯಾವ್ದು ಬೇಕಾದ್ರು ಯೂಸ್ ಮಾಡ್ಕೊಳ್ರಿ. ಇನ್ನೂ ತುಂಬ ಇದ್ದಾವೆ. ಇಷ್ಟು ಯೂಸ್ ಮಾಡಿದಂದರೆ 100 PV ಗ್ಯಾರಂಟಿ ಆಗ್ತೈತೆ. ಥ್ಯಾಂಕ್ ಯು.